ಅಬ್ಬಬ್ಬಬ್ಬಾ, ಹೊಸ ಕಾರ್. ಈ ಅವಿನಾಶ ಸುಚಿತ್ರ ಕಾರ್ ತಗೊಂಡ್ಬಿಟ್ರ. ಅಲ್ಲ, ಈ ಅವಿನಾಶ 10-12 ಸಾವಿರ ರೂಪಾಯಿ ದುಡ್ಯಾಕ್ ಹೊಂಟಿದ್ದ. ಆಮೇಲೆ ಏನು ಪಗಾರ ಜಾಸ್ತಿ ಆಯ್ತು ಅಂದಿದ್ದು ಗೊತ್ತು. ಅಲ್ಲ, 60,000 ರೂಪಾಯಿ ಪಗಾರ ಆಗಿದ್ದು ಗೊತ್ತು. ಅಯ್ಯೋ ದೇವ್ರೆ, ಹೊಸ ಕಾರ್ ತಗೊಂಡ್ಬಿಟ್ರ. ಅಯ್ಯಯ್ಯೋ, ಇದನ್ನ ತಡ್ಯಾಕ್ ನನ್ನ ಕೈಲಾಗಂಗಿಲ್ಲಲ್ಲ. ನನ್ನ ಕಡೆ ಕಾರಿಲ್ಲ. ಈ ಸುಚಿತ್ರ ನನ್ನ ಮುಂದನ ಕಾರ್ನ್ಯಾಗ ಕುಂತ ಅಡ್ಡಾಡಕೇನ? ಆ ಕಾರು ಹೋಗ್ತಾ ಹೋಗ್ತಾ ಡಬಕ್ ಅಂತ ಪಲ್ಟಿ ಹೊಡ್ಕೊಂಡ್ಬಿಡ್ಬೇಕು. ಆ ಕಾರ್ ಗಾಡಿ ಮೇಲೆ ಗಸಗಸ ಅಂತ ಗೀಚ್ ಬಿಡ್ಬೇಕು. ಯಾರ ಕಾಗಿ ಗುಬ್ಬಿ ಎಲ್ಲ ಪಿಕ್ಕಿ ಹಾಕಿ ಬಿಡ್ಬೇಕು. ಆ ಕಾರ್ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಡ್ಬೇಕು, ಹಾಳಾಗಿ ಹೋಗ್ಬೇಕು. ನನಗರ ಹೊಟ್ಟೆಗ ಕಾರ ಕಲಿಸಿಟ್ಟಂಗಾಗೈತಿ. ಹೊಟ್ಟೆಗೆಲ್ಲ ದಗದಗ ಉರ್ದಂಗ ಆಗುಂತತಿ. ಏನು ಮಾಡ್ಲಿ? ನನ್ನ ಕಡೆ ಕಾರಿಲ್ಲ. ಈ ಹಾಳಾಗ್ ಸುಚಿತ್ರ ಕಡೆ ಕಾರ. ಅಯ್ಯೋ ಹಣೆ ಬರ. ಅವ್ವ ಅವ್ವ ಅವ್ವ, ನಮ್ಮತ್ತಿ ಊರ್ ಕತ್ತಿ. ಅವಲ ಆರ್ತಿ ತಟ್ಟಿ ತರುದು. ಇದಕ್ರ ಬಾಯಾಗನ ಪಕ್ಕದ ಮನೆ ಕೋಳಿ ಪಿಕ್ಕಿ ಹಾಕ. ನಮ್ಮ ಅತ್ತಿಗೆ ಏನ್ ದೊಡ್ಡ ರೋಗ ಬಂದಿರ್ಬೇಕು. ಯಾವಾಗ ನೋಡಿದ್ರು ಸೌತಿ ಮಗ ಸೌತಿ ಸೊಸಿ ಅಂತ ಬಾಯಿ ಬಂದಂಗೆ ಬೈತಿದ್ಲು. ಇವತ್ತು ಅವ್ರ ಮಕ್ಕಳಾಗ ಹೊಕ್ಕೊಂಡಾಳ ನೋಡಿ ಹೋಗಿ. ಇದ್ರ ಬಾಯಾಗನ ಮತ್ತೆ ಹರಿಲಿ, ಹಾಳಾಗಿ ಹೋಗ್ಲಿ ಎಲ್ಲರೂ. ನಾನಷ್ಟು ಚಂದಾಗಿರ್ಬೇಕು. ಇಲ್ಲಿ ಎಲ್ಲ ಉಲ್ಟಾ. ನಾನು ಕಣ್ಣಾಗ ಯಾವುದು ಆಗಂಗಿಲ್ಲ. ನಾ ಯಾರು ಚೆನ್ನಾಗಿರ್ಬಾರ್ದು ಅಂತೀನಲ್ಲ, ಅವರೆಲ್ಲರೂ ಚಂದಾಗಿ ಅದಾರ. ಹಣೆ ಬರ. ಏ ಜೇಕ ಅಲ್ಲ ನೋಡ, ಮೇಘಾನ ಹೌದಲ್ಲ ಸುದಿ. ಅವಿನಾಶ ಕಾರ್ ತಗೊಂಡಿದ್ದ ನಾ ದೂರ ನಿಂತ ಹೆಂಗ್ ನೋಡಕ್ ಕುಂತಾಳ ನೋಡು. ಬಾ, ನಾವು ಅಲ್ಲೇ ಹೋಗಿ ಆಕಿನ ಒಟ್ಟೆಗಿನ ಒಟ್ಟು ಕಾರ ಕಲಿಸಿಡುಂ. ಬಾ, ನಡಿ. ಮೇಘ ಯಾರ ಊಟಿ ತಕ್ತಿರ್ ನೋಡುವ, ಗೊತ್ತಕ್ಕೈತಿ. ನಾವ ನಿಮ್ಮ ಮನೆಯ ಆಜು ಬಾಜುಕಿನವ್ರು. ಓ ನೀವ ಅದು ಹಂಗ ವಿಚಾರ ಮಾಡ್ಕೋತ ನಿಂತಿದ್ದಲ್ಲ, ಹಂಗಾಗಿ ಗೊತ್ತಾಗ್ಲಿಲ್ಲ. ನಾನು ಇನ್ ಬರ್ಲಾ? ಅಲ್ಲ, ಈಟೋತ್ ನಿಂತು ಈಗ ಹೋಗ್ತೀನಿ ಅಂತೀಯಲ್ಲ, ನೀ ಏನ್ ನೋಡಕ್ ಕುಂತಿದ್ದಿ ಅಂತ ನಮಗ್ ಗೊತ್ತಿಲ್ಲನ? ಏನ್ ನೋಡಕ್ ಕುಂತಿದ್ನಿ? ಅದ ಅವಿನಾಶನ್ ಹೊಸ ಕಾರ್. ಇವ ಎಂತ ಹೊಸ ಕಾರ್ ನೋಡು, ಪಳ್ ಒಳಿತತಿ ಹಂಗ ಅವಿನಾಶನ್ ಕಾರ್. ನಿಂಗೆ ಹೇಳಿದೇನ ಅವ್ರು ಹೇಳೋದೇನು ಬೇಕಾಗಿಲ್ಲ ನನಗ. ನೀವ ಬ್ಯಾಡ ಅಂತ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಅವ್ರ ಯಾಕೆ ಹೇಳ್ತಾರ ಬಿಡು. ನಾನೇನು ಅವ್ರ ಕಾರ್ ನೋಡ್ಬೇಕು ಅಂತ ಏನ್ ನಿಂತಿದ್ದಿಲ್ಲ. ನಾನು ನನ್ನ ಪುರ್ತಕ ಹೊಂಟಿದ್ದೆ, ಕಾಲಿಗ ಮುಳಿ ಚುಚ್ಚುಕೊಂತಲ್ಲ ಅಂತ ನಿಂತಿದ್ದಷ್ಟೇ. ಅವ್ರ ಕಾರರ ತಗೊಳ್ಳಿ, ರಾಕೆಟ್ ಅರ ತಗೊಳ್ಳಿ, ಏರೋಪ್ಲೇನ್ ಅರ ತಗೊಳ್ಳಿ, ಏನಾರ ತಗೊಳ್ಳಿ, ನನಗೇನಾಗ್ಬೇಕು? ಹೌದು ಬಿಡು, ನಿನಗೇನಾಗ್ಬೇಕು? ಹೌದು, ನಿನ್ನ ಗಂಡನು ಮನಾರ್ ದುಡಿತನ, ಲಕ್ಷಾಂತರ ರೂಪಾಯಿ ದುಡಿತನ ಅಂದಿದ್ದಿಲ್ಲ. ಅಲ್ಲ, ನೀನೊಂದು ಕಾರ್ ತಗೊಂಬೇಕಿಲ್ಲ? ಅಯ್ಯ ಜಯಕ, ನೀ ಬಾರಿ ಬಿಡು. ಅಲ್ಲ, ಅಮ್ಮನೇ ಬಜಾಜ್ ಫೈನಾನ್ಸ್ ಅವರ ಯಾರ ಬಂದಿದ್ರಲ್ಲ, ವೀರೇಶನ್ ಗಾಡಿ ಕಸ್ಕೊಂಡು ಹೋಗ್ಲಿಲ್ಲನು, ಅದನ್ನ ಬಿಡಿಸ್ಕೊಂಡು ಬಂದಿಲ್ಲ. ಈ ಮೇಘ ಈಗ ಹೊಸ ಕಾರ್ ತಗೊಂಡ್ಬಿಡ್ತಾಳನು. ಓ ಹೌದಲ್ಲ, ಹೌದೌದು, ಇರ್ಲಿ ಬಿಡು. ಮತ್ತ ಜಾಸ್ತಿ ಸಂಕಟ ಬೀಳಕ್ ಹೋಗ್ಬೇಡ. ಯಾಕಂದ್ರ ಪಾಪ ಅವ್ರು ಈಗ ಬೆಳ್ಯಾಕ ಕುಂತಾರ. ಅವಿನಾಶ ನಮ್ಮ ಮುಂದ ಕಣ್ಣು ಮುಂದನ ಬೆಳೆದ್ ಹುಡುಗೈತಿ, ಒಳ್ಳೇದಾಗ್ಲಿ ಅವನಿಗ. ಆತ್ ತಗೋರಿ, ನಾನಿನ್ ಬರ್ಲಾ? ಪಾಪ ನೀನ್ ನೋಡಿದ್ರ ಪಾಪ ಅನಿಸ್ತತ್ ಬಿಡವ. ಯಾಕ್ರಿ? ಮತ್ತ ಏನು ಹೇಳಿ ಆದ್ರೂ ಹೇಳ್ತೀನಿ ಕೇಳು. ನೀನು ಓರ್ಗಿತ್ತಿ ಸುಚಿತ್ರ ನಿನ್ನ ಮುಂದನ ಕಾರ್ ಗಡ್ಯಾಕ್ ಕುಂತು ಜಮ್ ಅಂತ ತಿರ್ಗಾಡಕ್ ಹೋದ್ರ ನಿನಗೆ ಎಷ್ಟು ರೆಂಗಿಲ್ಲ ಹೇಳು. ಹಳಾದ ಕೀಕಿ ಇದಕ್ರ ಬಾಯಿ ಸೇರ್ಲಿ. ಅಲ್ಲ, ನನಗ್ ಮೊದ್ಲ ಹೊಟ್ಟೆ ಉರ್ದು 12 ಆಗೈತಿ. ಅದ್ರ ಮೇಲೆ ಒತ್ತಿ ಹೇಳ್ತಾಳ, ನಿನ್ಗೆ ಹೊಟ್ಟೆ ಉರಂಗಿಲ್ಲನು, ನಿನಗ ಹಂಗಾಗಂಗಿಲ್ಲನು, ಹಿಂಗಾಗಂಗಿಲ್ಲನು ಅಂತ. ಅಯ್ಯೋ ಹಣೆ ಬರ ನಂದು. ನೋಡ್ರಿ ಜೇಕರ, ನನಗೇನು ಹೊಟ್ಟಿ ಉರ್ದಿಲ್ಲ. ಏನ ಊರ್ ಮಂದಿ ಕಾರ್ ತಗೊಂಡ್ರೆ ನಾವೇನ್ ಮಾಡಕ್ ಆಗಂಗಿಲ್ಲ. ಅವ್ರು ಯಾರ ನಾವ್ ಯಾರ, ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವ್ರು ಸತ್ರು ಸರಿ, ನಂಗೆ ಅವ್ರಿಗೂ ಸಂಬಂಧ ಇಲ್ಲ. ನಾನಿನ್ ಬರ್ತೀನಿ. ಹೊಟ್ಟಿ ಉರಿಗೆ ಮಾತಾಡ್ತಾಳ ನೋಡಿ, ಎಂತ ಅಪಸಕನ ಮಾತಾಡ್ತತಿ. ಇದ್ರ ಬಾಯಾಗ ಉಳಿ ಇದಕ್ಕ ಕಾಯಕ್ ಕುಂತಿದ್ದೆ ನಾನು. ಆ ಸುಚಿತ್ರ ಬಾಯಿ ಬಂದಂಗ ಅಂತಿದ್ಲು ವಾಷಿಂಗ್ ಮಷೀನಿನ ಸಂಬಂಧ. ಈಗ ನೋಡು ಲಕ್ಷಾಂತರ ರೂಪಾಯಿ ಕೊಟ್ಟು ಹೊಸ ಕಾರ ತಗೊಂಡಾರ. ಈಗಿನ ಚಡ್ಡಿ 12 ಆಗಿರ್ತತಿ ಅಷ್ಟೇ. ಉರ್ಕಂಡು ಬಾರ ಜೇಕ ಕಾರ್ ನೋಡಕ್ ಹೋಗುನು. ನಮ್ಮ ಅವಿನಾಶ ಕಾರ್ ತಗೊಂಡನ, ಒಂದ್ ಲಾಂಗ್ ಡ್ರೈವ್ ಹೋಗ್ಬರು ಬಾ. ಹೌದಾ ಅಂತೀನಿ ನಾನು, ನಡಿ ಹೋಗುನು. ಬಾರರೇನವಾ ಬಾ, ನೋಡ್ಲಿ ನನ್ನ ಮಗ ಅವಿನಾಶ ಕಾರ್ ತಗೊಂಡನ. ಅಂತೂ ನನ್ನ ಸುಮಿತ್ರಿ ಬಾಯಾಗ ಬಂತು ನನ್ನ ಮಗ ಅನ್ನೋದು. ಮೊದಲು ಅವಿನಾಶನ್ ಮುಂದೆ ನಾಟಕ ಮಾಡಕ್ ಹೇಳ್ತಿದ್ಲು, ಇವಾಗ ನಾ ಖುಷಿಯಿಂದ ಹೇಳಕ್ ಕುಂತಾಳ. ಬಾರಿ ಐತಿ ಬಿಡವಾ, ಬೆಳೂಗ ಕಾರು ಬಾರಿ ಐತಿ. ಸೂರ್ಯಂಗೂ ಕಣ್ಣ ಕುಕ್ಕಬೇಕು ಅಷ್ಟು ಮಿನಗಾಕುಂತ ನೋಡಿದ ಕಾರ್. ಬಾರಿ ಚಂದ ಐತ ಸುಮಿತ್ರಕ್ಕ. ಕಾರ್ ಅಂತೂ ಭಾರಿ ಮಸ್ತ್ ಐತ, ಭಾರಿ ಮಸ್ತ್, ನಂಬರ್ 1. ನಂಗರ ಭಾಳ ಇಷ್ಟ ಆತ. ಕಾರ್ ಎಲ್ಲೋಡಿ ಕಾರ್ ಎಲ್ಲೋಡಿ ಕಾರ್. ಅವಿನಾಶ ಅಂತೂ ಸಾಧಿಸ್ಬಿಟ್ಟಿ ಬಿಡಪ್ಪ. ಕಾರ್ ತಗೊಂಡು ಭಾರಿ ಒಳ್ಳೆ ಕೆಲಸ ಮಾಡಿದಿ. ನನ್ನ ಮಗ ದುಬೈನಾಗ ಅದನಲ್ಲ, ಅವ್ನು ಬಂದ ಮೇಲೆ ನಾವು ಕಾರ್ ತಗೊಂತೀವಿ. ಎಂತದ್ದು ಹೆಂಗ್ ತಗೋಬೇಕು ಅಂತ ನಿನ್ ಕೇಳ್ತಾನಿ. ಹೇಳಾಯಪ್ಪ. ಆತ್ ತಗೋರಿ, ಹೇಳ್ತಾನಿ. ಬಾರ ಆರ್ತಿ ತಟ್ಟಿ ಹಿಡಿ, ಬಾ ಆರ್ತಿ ಮಾಡೋಣಂತ. ನಾ ಇಲ್ಲಿಂದ್ರ ಕಾರ್ ಹಿಂಗ ಹಿಡ್ದ ನೋಡು. ಮಾಡ್ ಆರ್ತಿ, ಆಮೇಲೆ ನಾನು ಇನ್ನೊಮ್ಮೆ ಮಾಡ್ತಾನೆ. ರೇಣಕ, ಹಂಗ ಆರ್ತಿ ಯಾರು ಮಾಡ್ತಾರ? ಆರ್ತಿ ಮಾಡೋ ಮುಂದ ಒಂದು ಪದ ಗಿದ ಹೇಳು, ಹಾಡು ಹೇಳು, ಭಕ್ತಿ ಗೀತೆ, ದೇವ್ರ ಹಾಡು ಹೇಳ ರೇಣಕ. ದೇವ್ರ ಹಾಡ? ಯೋ ಜೈ, ನಾನ್ ಪ್ರಾಕ್ಟೀಸ್ ಮಾಡಿ ಬಿಡ್ಲೆ. ಹೋಗಿಲೆ, ಎಷ್ಟು ದಿನ ಆದ್ಮೇಲೆ ಭೇಟಿಯಾಗ ನೋಡು. ಇದ ಊರಾಗಿರ್ತೀವಲ್ಲ, ಅವಾಗವಾಗ ನೋಡಿದ್ರಾತು, ನೋಡಿ ಹಾಯ್ ಬೈ ಅಂತ ಮಾತಾಡ್ಸಿದ್ರಾತು. ನೀನು ಬಾಳ ಹೇಳಕುಂತಿಯಲ್ಲ, ಹಂಗಂತ ಒಂದು ಹಾಡು ಹಾಡ್ತಾನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ
ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಸಾಧು ಸಜ್ಜನರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏ ಭಾರಿ ಮಸ್ತ್ ಹಾಡ ಹಾಡಿದ್ರು ನೋಡ್ರಿ, ನಮಗ್ರ ಕಿವಿ ತಂಪಾದು. ಕರೇನು ಚಂದ ಆತ ಹಾಡು. ರೇಣಕಾ ದೇವ್ರ ಗೀತೆ ಹಾಡು ಹಾಡೋದು ಕಲ್ತ ಬಿಟ್ಟು ಬಿಡವ. ದಿನಾ ಪ್ರಾಕ್ಟೀಸ್ ಮಾಡ್ತೇನೆ ನಾನು ಹಾಡಾಡೋದು. ನಂಗೆ ಹಾಡಾಡೋದು ಅಂದ್ರೆ ಅಷ್ಟಿಷ್ಟ. ಬೆಳಿಗ್ಗೆ ಮುಂಜಾನೆ ಚಂದಲೆ ಎಲ್ಲಾನು ಹಾಡು ಹಾಡ್ತಾನೇ ಇರ್ತೇನೆ ನಾನು. ಪ್ರಯತ್ನಂ ಸರ್ವತ್ರ ಸಾಧನಂ, ಸಾಧಿಸ್ಬಿಟ್ರೆ ತಗೋರಿ. ಸುಮ್ಕಿರ್ರಿ ಸಾಕು ಮಾತಾಡಿದ್ದು. ಅಯ್ಯೋ ಇದ್ದಿದ್ದಂಗೆ ಹೇಳಿನ್ಲೇ. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತದಿ? ಸುಮ್ಕಿರ್ಬೇಕೀಗ. ಯತಿ ಆರತಿ ಮಾಡತ್ತಿ ಅಮ್ಮ ಭಾಗ್ಯಲಕ್ಷ್ಮಿ. ಹಿಂಗ ನಮ್ಮ ಸುಚಿತ್ರ ಅವಿನಾಶ ಇಬ್ರು ವರ್ಷಕ್ಕೊಂದ್ ಕಾರು ತಗೊಂತಾನೇ ಇರ್ಲಿ. ನಮ್ ಸುಚಿತ್ರ ಅವಿನಾಶ ಒಟ್ಟಿಗೆ ಚಂದಾಗಿರ್ಲಮ್ಮ ಮಹಾಲಕ್ಷ್ಮಿ. ಅಲ್ಲ ನಮ್ಮ ಹಳ್ಳಿ ಒಳಗೆ ಯಾರು ಒಬ್ರು ಕಾರ್ ತಗೊಂಡ್ಬಿಟ್ರ ನಮ್ಗೆ ಎಷ್ಟು ಖುಷಿ ಆಕೇತ್ ನೋಡು. ಅಯ್ಯೋ ನಾನರ ಕಾರ್ ಒಳಗೆ ಯಾವಾಗ ಕುಂತೀನೋ ನಂಗಾಗೈತಿ. ನೀ ಕುಂತು ಬಿಡ್ತಿ ನಾನ್ ಕುಂದಿರ್ತಾನೆ ಮೊದ್ಲು. ಅವಿನಾಶ ನಾ ಕುಂದಿರ್ತೀನಿ ನೋಡಪ್ಪ ಮೊದ್ಲು ಕಾರ್ನ್ಯಾಗ. ಅಯ್ಯ ರೇಣಕ್ಕ ನಾವು ಕುಂದಿರ್ತೀವಿ ತಗೋರಯ್ಯವ. ಆ ಕಾರ್ನ್ಯಾಗ 7 ಮಂದಿ ಕುಂದ್ರಬಹುದು. 7 ಮಂದಿ ಅಂದ್ರೆ ಡ್ರೈವರ್ ಸೀಟ್ ಬಿಟ್ಟ ಹಿಡಿ. 6 ಮಂದಿ ಕುಂದ್ರಬಹುದಾ? ನಾವು 3 ಜನ, ಮತ್ ಯಾರು 4 ಜನ ಕುಂದಿರ್ತಾರ. ನಾ ಕುಂದ್ರಾಕೇವ. ಎಲ್ಲರೂ ಸೇರಿ ಒಂದ್ ರೌಂಡ್ ಹೋಗಿ ಬರೋಣ ತಗೋರಿ. ಪ್ಯಾಟಿಗೆ ಹೋಗಿ ಬರೋನು, ಅಲ್ಲೇ ಸ್ವಲ್ಪ ಏನಾರು ತಿನ್ಕೊಂಡೆ ಬರೋಣ ಅಂತ. ನಮ್ಮ ಅವಿನಾಶನ್ ಮನಸ್ಸು ಅಂದ್ರೆ ಮನಸ್ಸು, ಬೆಣ್ಣೆ ಅಂತ ಮನಸ್ಸು. ತಿನ್ನಿಸ್ತೀಯಪ್ಪ ಪ್ಯಾಟಿ ಒಳಗ ಪಾನಿಪುರಿನ ತಿನ್ನಿಸ್ಬಿಡು. ಕಾವ್ಯ, ಅದು ಸ್ವೀಟಿನ ಡಬ್ಬಿ ತಗೊಂಬಾರ್ವಾ, ಎಲ್ಲಾರ್ಗು ಸ್ವೀಟ್ ಕೊಡು. ಹೂನಪ್ಪ ತರ್ತೀನಿ. ಅಲ್ಲ ಕಾವ್ಯನ ಅಷ್ಟ ಒಳಗೆ ಯಾಕೆ ಕುಂದರ್ಸಿರಿ? ಪಾಪ ಆಕಿನೂ ಬರ್ತಿರ್ಲಿಲ್ಲ. ಅಯ್ಯೋ ಇಷ್ಟೊತ್ತಿಲ್ಲೇ ಇದ್ಲ ರೇಣವ, ಇಷ್ಟೊತ್ತಿಲ್ಲೇ ಇದ್ಲ. ಅದ್ ಯಾರ್ದ ಫೋನ್ ಬಂತ್ ನೋಡ, ಹಂಗಾಗಿ ಒಳಗ್ ಹೋದ್ಲು. ಇನ್ನೇನ್ ಸ್ವೀಟ್ ಡಬ್ಬಿ ತಗೊಂಬರ್ತಾಳ ತಗೋ. ಹೌದನ, ಸರಿ. ಅಂತೂ ಕಾರ್ ಗಾಡಿ ತಗೊಂಡ್ಬಿಟ್ಟಿ ಬಿಡಪ್ಪ. ನೋಡ್ರಿ ಎಲ್ಲ ನಮ್ ಸುಚಿತ್ರ ಕಾಲ್ಗುಣ. ಈ ಕಾರ್ನ ಬೇಕಂದ್ರೆ ನಮ್ಮ ಮನೆ ಮುಂದೆ ನಿಂದ್ರಸಪ್ಪ. ಅಲ್ಲಿ ಬಾಜುಕ ಜಾಗ ಖಾಲಿ ಐತಲ್ಲ, ಅಲ್ಲಿ ನಿಂದ್ರಸು ನಡಿತೈತಿ. ಏನ್ ಇಲ್ಲಿಂದ 4 ಹೆಜ್ಜಿ ಅಲ್ಲಿ ಇಲ್ಲಿ ನಿಂದ್ರಸ್ಬೇಡ. ನಮ್ಮೂರಾಗ ಕೆಲವೊಬ್ರಿಗೆ ಆಗ್ ಬರಂಗಿಲ್ಲ, ನಿಂಗ ಗೊತ್ತಲ್ಲ. ಹೊಟ್ಟಿ ಊರಿಗ ಏನೇನಾರ ಮಾಡ್ಬಿಟ್ಟಾರು. ಹಂಗೇನಿಲ್ರಿ, ಅಂತವ್ರು ಯಾರಿಲ್ಲ. ಆ ತಗೋರಿ ಅಲ್ಲೇ ನಿಂದಿರ್ತಾನೆ, ಅದಕ್ಕೇನಿಲ್ಲ. ನಿಂದ್ರಸಪ್ಪ ನಿಂದ್ರಸು. ನಂಗರು ನಿಜವಾಗ್ಲೂ ಭಾರಿ ಮನ್ಸಿಗೆ ಬಂದಿದೆ ಕಾರ್. ಇನ್ನೇನ ನನ್ನ ಮಗನ ಮುಂದಿನ ತಿಂಗಳ ಬಂದ್ಬಿಡ್ತಾನಪ್ಪ. ಆ ದುಬೈನಾಗ ಇದ್ದಿದ್ದು ಸಾಕ್ಲಾ, ನಿನ್ಗೂ ಮದುವೆ ಮಾಡ್ತವಿ ಬಂದ್ಬಿಡು ಅಂತ ಹೇಳಿನಿ. ಇನ್ನೇನ್ ಬರ್ತಾನವ. ಯವ್ವ ಮಕ್ಕಳನ್ನ ಬಿಟ್ಟಿರಕ್ ಆಗಂಗಿಲ್ಲ ನೋಡು, ಯಾರನ್ನಾರ ಬಿಟ್ಟಿರ್ಬಹುದು. ಹೂನಯ್ಯಕ್ಕ ಇಲ್ಲಿದ್ರ ಹಾದಿ ದೊಕ್ಕನ ಅಂತ ಅಲ್ಲಿ ಕಳ್ಸಿದ್ವಿ. ನನಗೂ ನನ್ನ ಮಗನ ನೋಡಂಗಾಗೈತಿ, ಅದಕ್ಕ ಬಾ ಅಂದನಿ. ಮುಂದಿನ ತಿಂಗಳ ಒಂದು ಅದು ಎಂತದದು ಕಾಂಕ್ರೀಟ್ ಅದು ಮುಗಿತಂತ. ಅದು ಕಾಂಕ್ರೀಟ್ ಅಲ್ಲ, ಕಾಂಟ್ರಾಕ್ಟ್. ಏ ನಾನು ಅದನ್ನೇ ಹೇಳಿದ್ದು, ನಿನಗ ಹಂಗೆ ಕೇಳ್ಸೇ ತಗೋ. ಅವ ಸ್ವೀಟ್ ತಂದನಿ. ತಂದ್ಯಾವ? ಬಾ ಇಲ್ಲಿ. ಎಲ್ಲಾರ್ಗೂ ಸ್ವೀಟ್ ಹಂಚ್ಬಿಡು. ಹೂನವ. ಏ ತಗೋರ ರೇಣವ, ನೀನ ಮೊದಲು ತಗೋ. ಅಯ್ಯಯ್ಯೋ ನಾನ್ ಡೇಟ್ ಮಾಡ್ಕೊಂತೀನಿ ಬಿಡ. ಡೇಟ್ ಮಾಡೋ ಮುಂದ ಸ್ವೀಟು ಇಂಥವೆಲ್ಲ ತಿನ್ನಬಾರ್ದಂತ, ಏನೋ ಒಟ್ಟು ಮೈ ಬರ್ತದಂತ. ಏನ್ ಮಾಡ್ಲಿ? ಯಾವಾಗ್ಲೂ ಒಂದ್ಸಲ ತಿಂದ್ರೆ ನಡೀತಿ. ತಗೋರ ರೇಣಕ್ಕ ತಿನ್, ಏನ್ ಅಕ್ಕೇತಿ? ಸ್ವೀಟ್ ತಿಂದ್ರ ನಿಮ್ ಮನೆಗೂ ಕಾರ್ ಬರ್ತತ್ ನೋಡು. ಹಂಗಂತೀಯ? ತತ್ತಾರವ 2 ಪೀಸ್ ಕೊಟ್ಬಿಡು, ತಿಂದು ಬಿಡ್ತಾನೆ. ನಮಗೂ 2 ಪೀಸ ಕೊಡವ. ಈ ಖುಷಿಗ 7 ಸ್ವೀಟ್ ತಿಂದ್ರೂ ಕಮ್ಮಿನ. ಅಣ್ಣ ಕಾರು ಮಸ್ತ್ ಐತಿ, ನಿಜವಾಗ್ಲೂ ನಂಗೆ ಭಾಳ ಖುಷಿ ಆತ. ನಂಗೂ ಒಂದ್ ರೌಂಡ್ ದೂರ ಎಲ್ಲಾರ ಕರ್ಕೊಂಡು ಹೋಗೋಣ ಕಾರ್ ಒಳಗ. ನಿಂಗ್ ಬಿಡ್ತೀನೇನ ಕಾವ್ಯ ನಾನು? ನೀ ನನ್ ಮುದ್ದು ತಂಗಿ, ನೀನು ನಿನಗ್ ಬಿಟ್ಟು ಕಾರ್ ಹೊಡಕತ್ತನ? ಎಷ್ಟು ದೂರ ಹೇಳ್ತಿ ಅಷ್ಟು ದೂರ ಕರ್ಕೊಂಡು ಹೋಗ್ತೇನೆ ತಗೋ. ನಿನಗೆ ಎಲ್ಲಿ ಹೋಗ್ಬೇಕು ಅನಿಸ್ತಲ್ಲ ನಂಗೆ ಹೇಳ, ನಾ ಕರ್ಕೊಂಡು ಹೋಗ್ತೇನೆ ನಿನಗ. ಆರಾಮಾಗಿ ರಾಣಿ ಹಂಗ್ ಕುಂದ್ರ ಮುಂದಿನ ಸೀಟ್ ಒಳಗ. ಆತ ಅಣ್ಣಂದ್ರೆ ಅಣ್ಣ, ನಮ್ಮ ಅವಿನಾಶ ಅಣ್ಣ. ಪಾಪ ನಮ್ಮ ಅವಿನಾಶ ನಮ್ಮನ್ನೆಲ್ಲ ಅವನ ಮನೆಯವ್ರಂಗನ ನೋಡ್ತಾನ. ಆದ್ರೆ ನಾವ್ಯಾರು ಅವನಿಗ ನಮ್ಮವನಂತ ನೋಡ್ಲಿಲ್ಲ. ಆದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದಾನ, ಒಂದು ದಿನ ಸಿಡಿ ಮಿಡಿ ಮಾಡಂಗಿಲ್ಲ. ಎಷ್ಟು ಪ್ರೀತಿಯಿಂದ ಹಚ್ಕೊಂಡು ಹೋಗ್ತಾನ ನಮ್ಮನ್ನೆಲ್ಲ. ಇದ ಕಾವ್ಯನ ನಮ್ಮ ವೀರೇಶ ಗಾಡಿ ಮೇಲೆ ಹತ್ತಿಸ್ಕೊಂಡು ಹೋಗಪ್ಪ ಅಂದಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದ. ಮನೆಗೆ ಬಂದ್ರೆ ಒಂದು ತನ್ನ ಕೊಡ್ಲಿಲ್ಲ ಅವನ ಹೆಂಡತಿ. ಪಾಪ ನಮ್ಮ ಅವಿನಾಶ ಎಷ್ಟು ಒಳ್ಳೆಯವನದಾನ. ಹಿಂಗ ನಮ್ಮ ಅವಿನಾಶ್ಗೆ ಒಳ್ಳೇದಾದ್ರಷ್ಟ ಸಾಕೀಗ. ಅಭಿ ಎಲ್ಲರೂ ಒಂದೇ ಸಲ ಅಂದ್ರೆ ಕಾರ್ ಒಳಗೆ ಕುಂದ್ರಂಗಿಲ್ಲ. ಹೆಂಗ್ ಮಾಡೋಣ ಅಂದ್ರೆ ಅರ್ಧ ಮಂದಿಗ ಒಂದ್ಸಲ ಕರ್ಕೊಂಡು ಹೋಗು, ಇನ್ನ ಅರ್ಧ ಮಂದಿಗೆ ಇನ್ನೊಮ್ಮೆ ಕರ್ಕೊಂಡು ಹೋಗು. ಹಂಗ ಮಾಡು ತಗೋ. ಅದಕ್ಕೆ ಮಲ್ಲಮ್ಮಜ್ಜಿ ಬರ್ಲಿಲ್ರಿ, ಅವ್ರನ್ನು ಕರೀರಿ ಕಾರ್ ನೋಡ್ಲಿ. ನಮ್ಮ ಮಲ್ಲಮ್ಮ ಭಾರಿ ಖುಷಿ ಪಡ್ತಾಳ ನಮ್ಮ ಅಜ್ಜಿ. ಹೌದ್ ನೋಡ್ವಾ ಅಂದಿಲಿ, ಕರಿಬೇಕಿಲ್ಲ ನಿಮ್ಮ ಅತ್ತಿನೂ? ಇಲ್ರಿ ಕರ್ದಿಲ್ಲ. ಕಾರ್ ಒಳಗ ಹೋಗೋಣ ಅಂದ್ರೆ ಅವ್ರ ಬರ್ತಾರ ತಗೋರಿ. ಕರ್ದ್ ಬರ್ಲೇನ್ರಿ? ಹೂನವಾ ಕರ್ದ್ ಬಾ. ಮತ್ತೆ ಪಾಪ ಅವರು ಎಷ್ಟೋ ಸಲ ನಮ್ಮ ಅವಿನಾಶ್ಗ ಊಟ ಮಾಡ್ಸ್ಯಾರ, ಮಗನಂಗ ನೋಡ್ಕೊಂಡಾರ. ಅವ್ರಿಗೆ ಬಿಟ್ಟು ನಾವು ಕಾರ್ ತಗೊಂಡು ಅಡ್ಡಾಡಕ್ ಹೋದ್ರ ಅದೇ ಅವ್ರ ಮೆಚ್ಚನ. ಕರ್ಕೊಂಬಾರ್ವಾ ಅಂಜಲಿ ನೀನು. ಲೋ ಅವಿನಾಶ, ಮಲ್ಲಮ್ಮನ ಮೊದ್ಲು ಕುಂದ್ರಸ್ಲ ಕಾರ್ ಒಳಗ. ಏನ ಆಕಿನಷ್ಟು ಖುಷಿ ಪಡೋರು ಯಾರು ಇಲ್ಲ ನೋಡು. ಹೂನಪ್ಪ, ನಂಗ ಖುಷಿ ಒಳಗ ನೆನಪಾರ್ಬಿಡ್ತು. ಈಗ ಎಲ್ಲರೂ ಹೊಂಟಿದ್ವಲ್ಲ, ಹಂಗಾಗಿ ನಮ್ಮ ಮಲ್ಲಮ್ಮನು ಬಂದ್ರೆ ಎಷ್ಟು ಖುಷಿ ಆಕೈತಲ್ಲ ಅಂತ ಕರ್ದಿದ್ದು. ಅಮ್ಮ ಭಾರಿ ಖುಷಿ ಪಡ್ತಾಳ. ಹೌದ್ಲಾ? ಹೌದು. ತಡ್ರಿ ನಾನ್ ಕರ್ಕೊಂಡ್ ಬರ್ತಾನಿ. ತಗರವಾ, ಇದು ಸ್ವೀಟ್ ಉಳ್ದಾವಲ್ಲ, ಇವಿಷ್ಟು ತಗೊಂಡು ಹೋಗ್ಬಿಡು. ಅಮ್ಮ ಕೊಡು, ಆಜು ಬಾಜು ಮನೆಯವರಿಗೂ ಕೊಟ್ಬಿಡು. ಹೂರಿ ಕಾಕರ. ಹೌದಪ್ಪ ಅವಿನಾಶ, ಇದು ಕಾರ್ನ ಏನು ಮನೆ ಮುಂದಿಟ್ಟು ಪ್ಯಾಸನ್ ಮಾಡಕ್ ತಗೊಂಡಿ, ಏನ ದುಡಿಯಕ್ ತಗೊಂಡಿ? ಅಕ್ಕರ, ಈಗ ನಾ ಕಾರ್ ತಗೊಂಡಿದ್ದು ನಮ್ಮನಿಗೆ ಒಂದು ಏನಾರ ಒಟ್ಟು ಕಾರ್ ಗಾಡಿನೋ ಬೈಕ್ ಬೇಕಂತ ತಗೊಂಡಿದ್ದು. ಬೈಕ್ ತಗೊಂಡ್ರ ಎಲ್ಲಾ ಟೈಮ್ನಾಗ ಉಪಯೋಗ ಆಗಂಗಿಲ್ಲ. ಕಾರ್ ತಗೊಂಡ್ಬಿಟ್ರ
ಎಲ್ಲದಕ್ಕೂ ಉಪಯೋಗ ಆಕೈತಿ. ಈಗ ಸುಚಿತ್ರಾನ್ ಕರ್ಕೊಂಡ್ ಹೋಗಾಕ ಬೇಕಾಕೈತಲ್ರಿ, ಹಂಗಾಗಿ ತಗೊಂಡಿದ್ದು. ನನಗರ ಬಾಡ್ಗಿ ಹೊಡ್ಯಾಕ್ ಆಗಂಗಿಲ್ರಿ, ಚಲೋ ಕೆಲಸ ಐತಿ, ಅದನ್ ಬಿಟ್ಟು ಇದನ್ ಮಾಡಕ್ ಆಗಂಗಿಲ್ಲ. ನೋಡ್ಬೇಕ್ರಿ, ದೇವ್ರ ದಯೆಯಿಂದ ಮುಂದೆ ಏನಾರ ದಾರಿ ಸಿಕ್ತಂದ್ರ ಈ ಕಾರ್ ನಾ ಬಾಡ್ಗಿ ಕೊಡ್ತೇನ್ರಿ. ನಂಬಿಕಸ್ತ್ರ ಯಾರ ಇದ್ರ ಕೊಡ್ತೇನ್ರಿ. ಹಂಗ ಯಾರ ಇದ್ರ ಹೇಳ್ರಿ. ಯಾತಪ್ಪ ಹೇಳ್ತಂತ ತಗೋ, ಇದ್ರೆ ಹೇಳ್ತಾನೆ. ಆದ್ರೂ ಕಾರ್ ಗಾಡಿ ಕೊಡಾಕ ಅಂಜಿಕೆ ಆಕೇತಪ್ಪ. ಎಲ್ಲರ ಹೋಗಿ ಏನಾರ ಮಾಡಿ ಟ್ರೈನ್ ಮಾಡ್ಬೇಕು. ಅದಕ್ಕರಿ ಅದು ಲೈಸೆನ್ಸು, ಕಾರ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇರ್ತಾವಲ್ರಿ, ಅಂತವ್ರಿಗೆ ನೋಡಿ ಬಾಡ್ಗಿ ಕೊಡ್ತೇನ್ರಿ. ಆತಪ್ಪ ಆತ, ಒಳ್ಳೇದಾಗ್ಲಿ, ಮಾಡ್ ಸಿಕ್ರ ಸುಚಿತ್ರ ಅಂತ ಸೊಸಿ ಸಿಗ್ಬೇಕು. ಮತ್ತೆ ನನ್ ಸೊಸಿ, ನನ್ನಂಗ ನನ್ ಸೊಸಿ, ಹೌದಿಲ್ವಾ ಸುಚಿತ್ರ? ನಿಮ್ಮ ಅವ್ವ ಅಪ್ಪಗನು ಫೋನ್ ಮಾಡಿ ಹೇಳೇನಿ, ಹಿಂಗತೆ ಕಾರ್ ತಗೊಂಡ ನಿಮ್ ಮಳಿಯ ಮನೆ ಕಡೆ ಬಂದ್ಬಿಡ್ರಿ ಅಂತ. ಇನ್ನೇನ್ ಅವರು ಬರ್ಬಹುದು. ಅತ್ತಿ ಕರೆನು ಹೇಳಿ, ನಾನು ಹೇಳೇ ಇಲ್ಲ ನೋಡು. ಆತ ಹೇಳಿದಕ್ ಚಲೋ ಆತ. ನಡ್ರಿ ಎಲ್ಲರೂ ಕಾರ್ ಒಳಗ್ ಕುಂದ್ರ ನಡ್ರಿ. ನೀವು ಫಸ್ಟ್ ನಾನ ತಡೆಯವ, ನಾ ಕುಂದಿರ್ತಾನಿ. ಬಂದ್ಬಿಡ್ರಿ, ನಾ ಕುಂದಿರ್ತಾನಿ ಮೊದ್ಲು. ಅಯ್ಯಯ್ಯ ಓಡ್ತಾಳ. ಅವಿನಾಶ, ಎಲ್ಲಾರ್ಗೂ ಮೊದ್ಲು ರೌಂಡ್ ಹಾಕಿಸ್ಕೊಂಡ್ ಬಾರಪ್ಪ, ಆಮೇಲೆ ನಾವ್ ಮನೆಯವ್ನವ್ರು ಕುಂದಿರ್ತವಿ. ಆತವ ಅವಿನಾಶ್, ನಾನು ಬರ್ಲೇನು? ಓ, ಏನ್ ಕಾಣ್ಲಾರ್ದು ಕಾರು, ನೀವು ಬಾರಿ ಬಿಡ್ರಿ. ನಾನ್ ನೋಡಕ್ ಕುಂತಾನೆ ಯಾವಾಗಿಂದ. ಏನ್ರಿ ನಿಮ್ದು? ಕೋಗಿಲೆ ಒಳಗ್ ಕುಂತತಿ, ಒಟ್ಟ ನಾವು ಟೈಮ್ ಪಾಸ್ ಮಾಡ್ಬೋದಲ್ಲ ಅಂತ. ಏನ್ರಿ ಅದು ಗುನು ಗುಡಾದು? ಏನಿಲ್ಲಲೇ ಅವಿನಾಶ್, ಗೊತ್ತಾಕೇತ್ತು ಏನಿಲ್ವೋ ಹೇಳ್ಕೊಡ್ಲೇನೋ ಅಂತ. ಇಂಥವೆಲ್ಲ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ, ಸುಮ್ಕ ತಣ್ಣ ಕುಂದ್ರಬೇಕು. ಏ ಬಾರ ಸುಧಕ್ಕ, ಇಲ್ಲೇ ನಿಂತಂಗಿಲ್ಲ, ಅವ್ರಿಬ್ರು ಕಚ್ಚಾಡ ಕುಂತಾರ. ಆಮೇಲೆ ಮಲ್ಲ ಮಜ್ಜಿ ಬರ್ತಾಳ, ಆಕಿಗೆ ಎಲ್ಲಿ ಕುಂದ್ರಸ್ಬೇಕು, ನಾವು ಕುಂದ್ರು ನಡಿ. ನಡಿ. ಅಂಜಲಿ ಅತ್ತಿಗೆಮ್ಮ ಮತ್ತ ಮಲ್ಲಮ್ಮಜ್ಜಿನೂ ಕುಂದ್ರಸ್ಕೊಂಡು ಕರ್ಕೊಂಡು ಹೋಗಿ ಬರ್ಲಾವಿ ಅವ. ಹೂನಪ್ಪ, ಹಂಗ ಮಾಡ. ಬೇಕಾದ್ರೆ ನಾವ್ ಮನೆಯವ್ನವ್ರು ಆಮೇಲೆ ಕುಂದ್ರು ತಗೋ. ಹಂಗ್ ಮಾಡ್ಲಾವಿ, ಹೋಗ್ ನೀನು ಸೀಟ್ನ್ಯಾಗ ಕುಂದ್ರು ಹೋಗ್. ಹೂನಪ್ಪ. ಸುಚಿ, ಏನೋ ಅನ್ಕೋಬೇಡ, ಮತ್ತ ಮೊದ್ಲು ನಿನಗ ಕುಂದ್ರಸ್ಬೇಕಿತ್ತ ಏನ? ಅಯ್ಯಾವಿ, ಕಾರ ನಮ್ದೈತಿ, ಯಾರು ಕುಂತ್ರೇನ? ಒಟ್ನಾಗ ಖುಷಿಯಾಗಿದ್ರೆ ಸಾಕು ಎಲ್ಲಾರು. ಅವ್ರು ಎಷ್ಟು ಖುಷಿಯಾಗಿ ನಮ್ ಕಾರ್ ಒಳಗ್ ಕುಂತಾರ ನೋಡು. ಆ ಖುಷಿಗೆ ಬೆಲೆ ಕಟ್ಟಕ್ ಆಕೇತನ? ಕೆಲವೊಂದು ಮಂದಿ ಹೊಟ್ಟಿ ಹುರ್ಕೊಂಡ್ಬಿಡ್ತಾರ, ಅಯ್ಯೋ ಕಾರ್ ತಗೊಂಡ್ರು, ಅವ್ರಿಗೆ ಹಂಗಾಗ್ಲಿ ಹಿಂಗಾಗ್ಲಿ ಅಂತ. ಅಂತವ್ರ ಬದ್ಲಿ ಕಾರ್ ತಗೊಂಡಿದ್ದಕ್ಕೆ ಒಳ್ಳೇದಾತಪ್ಪ, ನಿಂಗೆ ಒಳ್ಳೇದಾಗ್ಲಿ, ಹಿಂಗ ಕಾರ್ ತಗೊಂತ ಇರುವಂತ ಆಶೀರ್ವಾದ ಮಾಡೋರಿಗೆ ಕುಂದರ್ಸಿದ್ರಿ ಏನ್ ತಪ್ಪಿಲ್ಲ. ನಂಗೆ ನಿಜವಾಗ್ಲೂ ಖುಷಿ ಐತಿ. ಅವ್ರೆಲ್ಲಾರನು ಕರ್ಕೊಂಡು ಹೋಗಿ ಕರ್ಕೊಂಬ, ಆಮೇಲೆ ನಾವ್ ಹೋಗುನಂತ. ಕಾರ ನಮ್ದೈತ್ ತಗೋ ಅವಿ, ಯಾಕಷ್ಟು ವಿಚಾರ ಮಾಡ್ತಿ? ಆ ತಗೋ, ಒಂದ್ ಮಾತು ಕೇಳ್ಬೇಕಲ್ಲ ಅಂತ ಕೇಳಿದ್ದು. ಒಟ್ನಾಗ ಮಂಜವ್ವ ಸುಚಿತ್ರಾ ಗಂಡನ ತಯಾರು ಮಾಡ್ಬಿಟ್ಟಾಳ. ಏನು ಮಾಡಿದ್ರು ಸುಚಿತ್ರಾನ್ ಕೇಳೇ ಮಾಡ್ಬೇಕು ನಮ್ಮ ಅವಿನಾಶ. ಏನಾದ್ರೂ ಮಂಜವ್ವನ್ ಸೊಸಿ ಅಲ್ಲ. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ?